ತಿಂಗಳು 31ನೇ ತಾರೀಕು ಬೆಂಗಳೂರು ಟೌನಲ್ಲಿ ನಮ್ಮ KP ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ KP ನಂಜುಂಡಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮ್ ನಡೀತು. ಅದು ಯಶಸ್ವಿ ಆಯಿತು. 1000 ಜನಕ್ಕೆ ಮಕ್ಕಳಿಗೆ ಪ್ರೋತ್ಸಾಹಧನ ಮತ್ತು ಅವ್ರಿಗೆ ಪ್ರಶಸ್ತಿ ಮತ್ತು ಎಲ್ಲರಿಗೂ ಸನ್ಮಾನ ನಮ್ಮ ವಿಶ್ವಕರ್ಮ ಸಮಾಜ ಸ್ವಾಮೀಜಿಗಳಿಂದ ಸನ್ಮಾನ ಮಾಡಿದ್ರು. ಅದೇ ಕಾನ್ಸೆಪ್ಟಲ್ಲಿ ಅಖಿಲ ಕರ್ನಾಟಕ ಮಹಾಸಭಾ ನಂಜುಂಡಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲೂ ಮಾಡಬೇಕು. ಅಂದರೆ ಇದು ರಾಮನಗರ ಜಿಲ್ಲೆ ಮಕ್ಳಿಗೆ ಮಾತ್ರ SLC ಪಾಸಾದ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಪಾಸಾದ ಈ 2026ರಲ್ಲಿ ಯಾರು ಪಾಸಾಗಿದ್ದಾರೆ ಮಕ್ಕಳಿಗೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇದೇ ತಿಂಗಳು 28ನೇ ತಾರೀಕು ರಾಮನಗರದಲ್ಲಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು KP ನಂಜುಂಡಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ರಾಮನಗರ ಜಿಲ್ಲೆ ಮಕ್ಕಳಿಗೆ ನಾವು ಒಂದು ಅಪ್ಲಿಕೇಶನ್ ಕೊಡ್ತೀವಿ. ಅದನ್ನು ಫಿಲಪ್ ಮಾಡಿಬಿಟ್ಟು ಅವರು ನಮ್ಗೆ ಅರ್ಜಿ ಮುಖಾಂತರ ನಾವು 2 ನಂಬರ್ ಕೊಡ್ತೀವಿ. ಅವ್ರಿಗೆ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ನಮ್ಗೆ ಕಳಿಸ್ಕೊಡ್ಬೇಕೆಲ್ಲ. ಯಾವ ಮಕ್ಕಳು ಪಾಸಾಗಿದ್ದಾರೆ ಇದಕ್ಕೆ ಪರ್ಸೆಂಟೇಜ್ ಏನಿಲ್ಲ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಪರ್ಸೆಂಟೇಜ್ ಏನಿಲ್ಲ. ಮಕ್ಕಳು ಪಾಸಾಗಿರೋರಿಗೆ ಅವ್ರ ತಂದೆ ತಾಯಿಗೆ ಗೌರವ ಕೊಡಬೇಕು. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ವಿಶ್ವಕರ್ಮ ಸಮಾಜದಲ್ಲಿ ಅವ್ರ ಮಕ್ಕಳು ಪಾಸಾಗಿರೋರಿಗೆ ಎಲ್ಲರಿಗೂ ಇಲ್ಲಿ ಸನ್ಮಾನ ಮಾಡಬೇಕು ಅಂತ ನಮ್ಮ ವಿಶ್ವಕರ್ಮ ಮಹಾಸಭಾದಿಂದ ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರ ಇದೇ ತಿಂಗಳು 20ನೇ ತಾರೀಕು ಲಾಸ್ಟ್ ಡೇಟ್ ಇರ್ತದೆ. ನಮ್ಮ ಮಹಾಸಭಾದಲ್ಲಿ ಒಬ್ಬರು ಸುಂದರ್ ಅಂತ ಇರ್ತದೆ, ಅವ್ರ ನಂಬರ್ ಕೊಡ್ತೀವಿ. ಹಂಗಾರೆ ನಮ್ಮ ರಾಮನಗರದಿಂದ ಸಂತೋಷ್ ಅಂತ ಇರ್ತಾರೆ, ಅವ್ರ ನಂಬರ್ ಕೊಡ್ತೀವಿ. ಅವ್ರ ವಾಟ್ಸಪ್ಗೆ ನೀವು ನಂಬರ್ಗೆ ನಾವು ಹಾಕಿರೋ ಫಾರ್ಮ್ಗೆ ಅರ್ಜಿ ಫಿಲಪ್ ಮಾಡಿ ಅವ್ರಿಗೆ ತೆಗ್ದಿರೋ ಮಾರ್ಕ್ಸ್ ತಂದು ಆಮೇಲೆ ಇನ್ಕಮ್ ಜಾತಿ ಪ್ರಮಾಣ ಪತ್ರ 3 ವಾಟ್ಸಪ್ ಮಾಡಿದ್ರೆ ನಾವು ಪ್ರಿಂಟ್ ತೊಗೊಂಡು ಕೊಡ್ತೀವಿ. ಅವತ್ತಿನ ದಿನ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಅವ್ರಿಗೇನೋ ಪ್ರೋತ್ಸಾಹಧನವನ್ನು ಕೊಡ್ತೀವಿ. ಆಮೇಲೆ ಮೂಮೆಂಟ ಎಲ್ಲ ಸನ್ಮಾನ ಇರ್ತದೆ. ಅವ್ರ ತಂದೆ ತಾಯಿಗೂ ಸನ್ಮಾನ ಇರ್ತದೆ. ಮಕ್ಕಳಿಗೆ ತಂದೆ ತಾಯಿಗೆ ಎಲ್ಲರಿಗೂ ನಮ್ಮ ಸಮಾಜ ಮುಂದೆ ಬರಲಿ. ನಮ್ಮ ಸಮಾಜದ ಮಕ್ಕಳು ಪಾಸಾಗಿರೋರಿಗೆ ಮುಂದೆ ಎಜುಕೇಷನ್ ಇನ್ನೂ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜದ ಮಕ್ಕಳು ಇವಾಗ ಏನು ನಮ್ಮ ರಾಮನಗರ ಜಿಲ್ಲೆ ಸನ್ಮಾನ ಮಾಡ್ತೀವಿ. ಅದರಿಂದ ಇನ್ನು ಮುಂದಿನ ಮಕ್ಕಳಿಗೆ ಓದ್ತಿರೋ ಮಕ್ಕಳಿಗೆ ಉತ್ಸಾಹ ಬರಲಿ, ಇನ್ನೂ ಹೆಚ್ಚಿನ ಅಂಕಗಳು ತೆಗೀಲಿ ಅಂತ ನಮ್ಮ ಸಮಾಜದಿಂದ ತೀರ್ಮಾನ ಮಾಡಿ ಆಮೇಲೆ ವಿಶ್ವಕರ್ಮ ಜನಜಾಗೃತಿ ಮತ್ತು SLC ಮತ್ತು ಸೆಕೆಂಡ್ PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಒಂದು ಪ್ರೋಗ್ರಾಮ್ ಅಂತ ಮಾಡ್ತಾಯಿದ್ದೀವಿ. ಅದರಿಂದ ನಿಮಗೆಲ್ಲ ಇವತ್ತು ಹೇಳ್ತಿರೋದಂದರೆ ಮಕ್ಕಳು ಆದಷ್ಟು ಬೇಗ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಅರ್ಜಿ ಹಾಕ್ಕೊಳ್ಳಿ. ಎಲ್ಲರಿಗೂ ಸಮಾನಾಗಿರಲಿ, ಎಲ್ಲರಿಗೂ ಗೌರವದಿಂದ ನಡೆಸ್ಕೊತೀವಿ. ಏನು ಅದರಿಂದ ಇದಿರಲ್ಲ, ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ನಮ್ಮ ರಾಮನಗರ ಜಿಲ್ಲಾ ವಿಶ್ವಕರ್ಮ ಸಮಾಜದಿಂದ ನಾವು ಮನವಿಯನ್ನು ಮಾಡ್ತೀವಿ.